ಇವತ್ತು ಭಾಳ ಮುಖ್ಯವಾಗಿ ನರೇಗಾ ಏನು ಒಂದು ಸ್ಕೀಮನ್ನು ನಮ್ಮ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿ ಭಾಳ ಸಕ್ಸಸ್ಫುಲ್ಲಾಗಿ ಕಳೆದ 20 ವರ್ಷ ಭಾಳ ಯಶಸ್ವಿಯಾಗಿ ನಾಡಿನ ಕೂಲಿ ಕಾರ್ಮಿಕರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಕೃಷಿಕ ಬದುಕು ಮತ್ತು ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡೋದರಲ್ಲಿ ಮತ್ತು ತಮ್ಮ ಸ್ವಂತ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಕ್ಸಸ್ ಆಗಲಿಕ್ಕೆ ಮತ್ತು ಪ್ರತಿಯೊಬ್ಬರಿಗೆ ಕನಿಷ್ಠ ವೇಜಸ್ ಕೂಲಿಯನ್ನು ಸಿಗ್ತಕ್ಕಂಥ ರೀತಿಯಲ್ಲಿ ನಾವು ಹೇಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದಿದ್ರು, ಇದು ಲೇಬರ್ ಎಂಥದಪ್ಪ ರೈಟ್ ಟು ಎಂಪ್ಲಾಯ್ಮೆಂಟ್, ಫುಡ್ ಸೆಕ್ಯೂರಿಟಿ ಥರ ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ಉದ್ಯೋಗ ಖಾತೆ ಭಾಳ ಮುಖ್ಯವಾದಂಥ ಯೋಜನೆ ಇದು. ಮಾನ್ಯ ಪ್ರಧಾನಿಗಳು ಈಗಿರ್ತಕ್ಕಂಥ ಪ್ರಧಾನಿಗಳು ನರೇಗಾನ ಪೂರ್ತಿ ನಿಲ್ಲಿಸಲಿಕ್ಕೆ ಒಂದು ಬಾರಿ ಪ್ರಯತ್ನ ಮಾಡಿದರು. ಆವಾಗ ಪಾರ್ಲಿಮೆಂಟಲ್ಲಿ ಗಲಾಟೆಯಾಗಿ ಪ್ರಾರಂಭ ಆಯಿತು, ಅದನ್ನು ಕಂಟಿನ್ಯೂ ಮಾಡಿದ್ರು. ಆದರೆ ಒಂದಷ್ಟು ಹಿಂದೆ ಇದ್ದಂಥ ನಮ್ಮ UPA ಸರ್ಕಾರದಲ್ಲಿದ್ದಂಥ ಸಮಗ್ರವಾಗಿ ಅಭಿವೃದ್ಧಿ ಆಗ್ತಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಅಡಚಣೆ ಇದ್ರೂ ಸಹ ನಡ್ಕೊಂಡು ಹೋಗ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿ ಅದರ ಒಂದು ಆ್ಯಕ್ಟನ್ನೇ ಬದಲಾವಣೆ ಮಾಡಿ ನೇಮನ್ನು ಸಹ ಬದಲಾವಣೆ ಮಾಡ್ತಕ್ಕಂಥ ನಿರ್ಧಾರವನ್ನು ತಗೊಂಡು ಪಾರ್ಲಿಮೆಂಟ್ನಲ್ಲಿ ತರಾತುರಿಯಲ್ಲಿ ಒಂಥರ ಬುಲ್ಡೋಜ್ ಥರ ಮಾಡಿದ್ದಾರೆ. ದೀರ್ಘವಾಗಿ ಚರ್ಚೆ ಆಗಲಿಲ್ಲ ಅಥವಾ ಯಾವುದೇ ರಾಜ್ಯಕ್ಕೆ ಪತ್ರ ಬರೆದು ನಾವು ಈ ಥರ ಬದಲಾವಣೆ ಮಾಡ್ತೀವಿ ನಿಮ್ಮ ಅಭಿಪ್ರಾಯ ಕೇಳಲಿಲ್ಲ ಮತ್ತು ಅಟ್ಲೀಸ್ಟು ಗ್ರಾಮ ಪಂಚಾಯತಿಗೆ ಸ್ಥಳೀಯ ಪಂಚಾಯತಿಗಳಿಂದ ಅಭಿಪ್ರಾಯ ಪಡೀಲಿಲ್ಲ. ಯಾವುದೇ ಥರದ ಜನರ ವಿಶ್ವಾಸವನ್ನು, ಜನಪ್ರತಿನಿಧಿಗಳ ವಿಶ್ವಾಸವನ್ನು, ರಾಜ್ಯ ಸರ್ಕಾರಗಳ ವಿಶ್ವಾಸವನ್ನು ಪಡೆದಲೇ ಪಾರ್ಲಿಮೆಂಟಲ್ಲೂ ಸಹ ಸುದೀರ್ಘವಾಗಿ ಚರ್ಚೆಗೆ ಅವಕಾಶ ಕೊಡದಲೆ ಅಂಥ ದೊಡ್ಡ ರಾಷ್ಟ್ರೀಯ ಮಟ್ಟದ 130-140 ಕೋಟಿ ಜನರ ಒಂದು ಹಿತವನ್ನು ಮರೆತು ಏಕಾಏಕಿ ಆ್ಯಕ್ಟನ್ನು ಬದಲಾವಣೆ ಮಾಡಿರ್ತಕ್ಕದ್ದು. ಅದಕ್ಕೋಸ್ಕರ ನಮ್ಮ ACC, ನಮ್ಮ ಕಾಂಗ್ರೆಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಈ ಒಂದು ಬದಲಾವಣೆಯನ್ನು ವಿರೋಧಿಸಿರ್ತಕ್ಕಂಥದ್ದನ್ನು ಈಗಾಗಲೇ ತಾವೆಲ್ಲ ನೋಡಿದ್ದೀರಾ. ನಾವು ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂತೇಳಿ ನಾವು ಇದೊಂದು ದೊಡ್ಡ ಆಂದೋಲನವನ್ನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಎಲ್ಲಿವರೆಗೆ ನಾವು ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತಿದ್ದೀವಿ, ಇದನ್ನು ಸಂಪೂರ್ಣವಾಗಿ ಇದಕ್ಕೇನಾದ್ರು ಒಂದು ಕೇಂದ್ರ ಸರ್ಕಾರ ಬದಲಾವಣೆಗೆ ಮೊದಲಿದ್ದಂಥ ಪರಿಸ್ಥಿತಿನೇ ವಾಪಸ್ಸು ತರ್ತಕ್ಕಂಥದ್ದಕ್ಕೆ ನಾವು ಭಾಳ ಕಠಿಣವಾಗಿ ಆಗ್ರಹಿಸಿ ಅದನ್ನು ವಾಪಸ್ ಹೋಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡೋದ್ರ ಮೂಲಕ ಇದು ಹಂತವಾಗಿ ನಮ್ಮ ಹೋರಾಟವನ್ನು ಮಾಡಬೇಕು ಅಂತಿದ್ದೀವಿ. ಆಮೇಲೆ ಮತ್ತೊಂದು ಭಾಳ ತುಂಬ ಅಗಾಧಕಾರವಾದಂಥ ವಿಚಾರ ಅಂದರೆ, ಯಾವ ಪಂಚಾಯತಿ, ಯಾವ ಊರು, ಯಾವ ಕೆಲಸ ತಗೋಬೇಕು ಅನ್ನೋದು ಕೇಂದ್ರ ಸರ್ಕಾರನೇ ನೋಟಿಫೈ ಮಾಡುತ್ತೆ ಅಂತ, ಕೇಂದ್ರ ಸರ್ಕಾರನೇ ನೋಟಿಫೈ ಮಾಡುತ್ತೆ ಅಂತ. ಕೆಲವೊಮ್ಮೆ ಮಂಡ್ಯ ಜಿಲ್ಲೆಯನ್ನು ಪೂರ್ತಿ ಕೈ ಬಿಡ್ಬೋದು,
ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ 230 ಎಷ್ಟು ಪಂಚಾಯತಿ, 233 ಪಂಚಾಯತಿನಲ್ಲಿ ಯಾವುದೋ ಒಂದು 100 ಪಂಚಾಯತಿ ಕೈ ಬಿಡ್ಬೋದು. ಈ ಥರದ ಯಾವುದೇ ನಿರ್ಧಾರ ಬೇಕಾದ್ರೂ ಅವ್ರಿಗೆ ಅಧಿಕಾರ ಇದೆ. ಹಿಂದೆ ಆ ಥರ ಇರಲಿಲ್ಲ, ಸಾಮೂಹಿಕವಾಗಿ ಎಲ್ಲರೂ ಮಾಡ್ಬೋದಾಯಿತು. ಸೊ ಈ ಥರ ಅನೇಕ ಮಾರಕಗಳು ಇವತ್ತು ಕೂಲಿ ಕಾರ್ಮಿಕರಿಗಂತೂ ಅತ್ಯಂತ ಸಮಸ್ಯೆ ಮಾರಕ ಆಗ್ತಕ್ಕಂಥದ್ದು ಇವತ್ತು ದೊಡ್ಡ ಮಟ್ಟದಲ್ಲಿ. ಮತ್ತು ಗ್ರಾಮ ಪಂಚಾಯತಿಗಳು ಕನಿಷ್ಠ 1 ಕೋಟಿ ಕೆಲಸ ಮಾಡ್ಬೋದಾಯಿತು ಇಲ್ಲಿವರೆಗೆ. ಸೊ 1 ಕೋಟಿ ಅವರ ವ್ಯಾಪ್ತಿನಲ್ಲಿ ಈ ಥರದ್ದೆಲ್ಲ ಅಸೆಟ್ ಕ್ರಿಯೇಟ್ ಆಗುವಂಥ ಅತ್ಯಂತ ಅವಶ್ಯಕತೆ ಇಂಡಿವಿಜುವಲ್ ಇರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ಬೋದಾಯಿತು. ಇವತ್ತು ಅದು ಯಾವುದೂ ಸಹ ಇಲ್ಲ. ಸೊ ಲಿಮಿಟ್ ಸಮಸ್ಯೆಯನ್ನು ತಂದಿಟ್ಟಿದ್ದಾರೆ. ಇದನ್ನು ನಾವು ಭಾಳ ನೇರವಾಗಿ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಇಡೀ ರಾಷ್ಟ್ರಾದ್ಯಂತ ಈ ವಿಚಾರವನ್ನು ಸಂಪೂರ್ಣವಾಗಿ ವಿರೋಧ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಂಡು ಸಾರ್ವಜನಿಕ ಹಿತದೃಷ್ಟಿಯಿಂದ ಸ್ಥಳೀಯ ಪಂಚಾಯಿತಿಯ ಹಕ್ಕನ್ನು ಒಂದು ಮುಟುಕುಗೊಳಿಸಿರ್ತಕ್ಕಂಥದ್ದನ್ನು ವಿರೋಧ ಮಾಡಿ ಮತ್ತು ನಾವು ಅನೇಕ ನಮ್ಮ ಪಕ್ಷ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾವೆ. ನಾವು ಪ್ರತಿಭಟನೆ ಜೊತೆಗೆ ಉಪವಾಸ ಸತ್ಯಾಗ್ರಹ ಮತ್ತು ಇನ್ನೂ ಪಾದಯಾತ್ರೆ ಮತ್ತು ಸಭೆಗಳು ಮಾಡೋದು, ಈ ಥರದ್ದೆಲ್ಲ ನಮ್ಮ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಸೂಚನೆಯಂತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿ ಇನ್ನು ಮುಂದೆ ಇಡೀ 31 ಜಿಲ್ಲೆನಲ್ಲೂ ಸಹ ಕಾರ್ಯಕ್ರಮವನ್ನು ಟೈಮ್ ಟು ಟೈಮ್ ಹಮ್ಮಿಕೊಳ್ತಕ್ಕಂಥದ್ದನ್ನು ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಇವತ್ತು ಇದರ ಜೊತೆಗೆ ಕೇಂದ್ರ ಸರ್ಕಾರ 10ಕ್ಕೂ ಹೆಚ್ಚು ಹೆಸರನ್ನ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮಹಾತ್ಮ ಗಾಂಧಿಯವ್ರನ್ನ ಗೂಡ್ಸೆ ಕೊಲೆ ಮಾಡಿದರು ಅಂತ ಹೇಳ್ತಿದ್ದೋ, ಈಗ ಇವರು ಸಹ ನೇರವಾಗಿ ಇಂಡೈರೆಕ್ಟಾಗಿ ಒಂದು ಫಾದರ್ ಆಫ್ ನೇಷನ್, ಇಡೀ ಪ್ರಪಂಚ ಮಹಾತ್ಮ ಗಾಂಧಿಯವ್ರನ್ನ ಗೌರವಿಸ್ತದೆ. ಇಡೀ ಪ್ರಪಂಚ ಸ್ವತಂತ್ರ ತಂದುಕೊಟ್ಟದ್ದು ಭಾರತ ದೇಶಕ್ಕೆ, ಆದರೆ ಇಡೀ ಪ್ರಪಂಚ ಮಹಾತ್ಮ ಗಾಂಧಿಯವ್ರನ್ನ ಗೌರವಿಸ್ತದೆ. ಅಂಥ ಅವರ ಹೆಸರನ್ನ ತೆಗೆಯುವಂಥ ಸಾಹಸವನ್ನು ಮಾಡಿದ್ದಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಡೆಮಾಕ್ರಸಿಗೆ ಇವರು ಮಾರಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಜನ ಇನ್ನೂ ಆಂದೋಲನ ರೀತಿಯಲ್ಲಿ ಇಷ್ಟೊತ್ತಿಗೆ ಪ್ರಾರಂಭ ಆಗಬೇಕಾಯಿತು. ಒಂದು ಕೃಷಿ ಆ್ಯಕ್ಟನ್ನು ಬದಲಾವಣೆ ಮಾಡೋದಕ್ಕೆ ಪಂಜಾಬ್ ಹರಿಯಾಣದಲ್ಲಿ ವರ್ಷಾನುಗಟ್ಟಲೆ ಪ್ರತಿಭಟನೆಯನ್ನು ಮಾಡಿದ್ರು. ಸೊ ಮಳೆ ಬೆಳೆ ಬಿಸಿಲು ಕೋವಿಡ್ ಅನ್ನೋದನ್ನು ಲೆಕ್ಕಿಸ್ತಲೇ ಇವತ್ತು ಇಡೀ ರಾಷ್ಟ್ರದಲ್ಲಿ ಪಂಚಾಯಿತಿ ಇಡೀ ರಾಷ್ಟ್ರದ ಕಾಂಗ್ರೆಸ್ ಒಕ್ಕೊರಲಿನಿಂದ ಇದನ್ನು ವಿರೋಧ ಮಾಡಿ ಇದನ್ನು ಮತ್ತೆ ಮನ್ರೇಗಾನ ಹಿಂದೆ ಇದ್ದಂಥ ಕಾಯ್ದೆನೇ ಜಾರಿಗೆ ತರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಏನಾದ್ರು ನರೇಗಾ ಮೂಲಕ ಸಣ್ಣ ಪುಟ್ಟ ಅಥವಾ ಮೇಜರ್ ಇದ್ದರೆ ಕಾನೂನಿನಲ್ಲಿ ಅವಕಾಶ ಇದೆ ಕ್ರಮ ತಗೊಳ್ಳೋಕ್ಕೆ. ಅವ್ರು ಕೇಂದ್ರ ಸರ್ಕಾರದಿಂದ ಟೀಮ್ ಕಳಿಸ್ಲಿ, ರಾಜ್ಯ ಸರ್ಕಾರದ ಅನೇಕ ನಾವು RDPR ಇಂದ ಸ್ಕ್ವಾಡ್ಗಳಿದ್ದಾವೆ. ಸೊ ಅದನ್ನು ನಿಯಂತ್ರಣ ಮಾಡಲಿ. ಹಂಗಂದರೆ ಮೂಗು ನಗಡಿ ಬತ್ತು ಅಂತೇಳಿ ಕುತ್ತಿಗೆನೇ ಕಟ್ ಮಾಡೋದ, ಕಣ್ಣಿಗೆ ನೋವು ಬತ್ತು ಅಂದರೆ ಆಪ್ರೇಷನ್ ಮಾಡಿಸ್ಕೋಬೇಕು, ಕಣ್ಣೇ ತೆಗೆದು ಹಾಕ್ಬಿಡೋದಾ?